ಸರ್ ಇದು ಬೆಳಗ್ಗೆ 11 ಗಂಟೆ ಸುಮಾರು ಆಗಿದೆ ಸರ್. ಇದು ಈ ಕೃತ್ಯ ಆಗಿದೆ. ಅಲ್ಲಿ ನಮ್ಮ ಲೋಕಲ್ ಯಂಗ್ಸ್ಟರ್ಸ್ ಇದಾರಲ್ಲ ಸರ್, ಅದು ಕಂಡು ಬಂದಿದೆ ಸರ್. ಅದು ಇವು ಮಾಡೋ ಹ್ಯಾಬಿಟ್ಸ್ ನೋಡಿಕೊಂಡು ಒಮ್ಮೆ ಅಬ್ಸರ್ವೇಷನ್ ಮಾಡಿಕೊಂಡು ಅವ್ಗೆ ಹಿಡಿದಾರ ಸರ್. ಹಿಡಿದು ಪೊಲೀಸ್ ಹವಾಲೆ ಕೊಟ್ಟರು ಸರ್. ಇದು 6 ತಿಂಗಳಿಗೆ ಎರಡನೇ ಆಗಿದೆ ಸರ್. ಈಗ ಇದು ಎರಡನೇದು ಅಟೆಂಪ್ಟ್ ಆಗಿರೋದು. ಒಂದು ಹುಡುಗಿಗೆ ಆಗಿತ್ತು, ಅದೇನೋ ಕಾನೂನು ವ್ಯವಸ್ಥೆ ಆಯ್ತು, ಒಳಗಡೆ ಎರಡನೇದು ಹಿಂಗೆ ಹಾಕುಂತಂದ್ರೆ ನಮ್ಮ ಮಕ್ಕಳು ಸೇಫ್ ಐತಿ. ಯಾಕಂದ್ರೆ ಇಲ್ಲೇ ಗೌರ್ಮೆಂಟ್ ಸಾಲು ಹೋಗೋ ಮಕ್ಕಳು ಭಾಳ ಅದಾರ ಸರ್. ನಾವು ಕೆಲ್ಸಕ್ಕೆ ಹೋಗೋರು, ಅವ್ರು ಕೆಲ್ಸಕ್ಕೆ ಹೋಗೋರು. ಹೆಚ್ಚು ಕಡಿಮೆ ಅದು ಏನು ಮಾಡೋಣ ಸರ್. ಎರಡನೇ ಸರ್, ಈ ತಿಂಗಳಲ್ಲಿ 6 ತಿಂಗಳಲ್ಲಿ ಎರಡನೇ ಸಾರಿ ಸರ್ ಇದು. ನಾನೇಂತೇನು ಸರ್, ಅವ್ರು ಕಾನೂನು ಹಾಕಿದ್ವಿ, ಕಾನೂನು ಬಗ್ಗೆ ನಮ್ಗೆ ಗೌರವ ಇದೆ ಸರ್. ಆದ್ರೆ ಅಂತಲ್ಲ ಒಂದು ಶೂಟ್ ಆಕ್ಸೆಪ್ಟ್ ಮಾಡಿಬಿಡ್ರಿ, ಎನ್ಕೌಂಟ್ ಮಾಡಿಬಿಡ್ರಿ. ಅಂದರೆ ಮನುಷ್ಯಾಗ ಹೆದರಿಕೆ ಇರ್ತದೆ ಸರ್. ಏನು ಸರ್, ಇವ್ ಮೂಲತಃ ಇಲ್ಲಿಯೋ ಅಂತ ಯಾರಿಗೂ ಪ್ರಾಪರ್ ಗೊತ್ತಿಲ್ಲ. ಕೇಳಿದ್ರೆ ಇವನು ಬಿಹಾರಿ, ಇವ್ನು ಕನ್ನಡನ ಬರಂಗಿಲ್ಲ ಸರ್ ಮಾತಾಡಲಿಕ್ಕೆ. ಅವನಿಗೆ 2 ಹೊಡ್ಯಾಕೆ ಹೋದ್ರು ಹಾರಾಡ್ತಾ ಇದ್ದಾನೆ ಸರ್. ಏನು ಸರ್, ಅವ ಎಲ್ಲದಂಗೆ ಗೊತ್ತಿಲ್ಲ ಸರ್. ಭಾಳ ದಿವಸದಿಂದ ಅದೊಂದು ಹಳೆ ಶೆಡ್ ಒಳಗೆ ಇದ್ದಾನೆ ಸರ್. ಅಲ್ಲಿ ಗುಟ್ಗ ಇದೆ ಸರ್, ಇದು ಮತ್ತು ದಾರು ಕುಡಿದ್ರು ಇದೆ, ಪಾಕೆಟ್ ಇದಾವೆ ಸರ್. ಅವ್ನಿಗೆ ಹೊಡ್ಯಾಕೆ ಹೋದ್ರು ಹಾರಾಡ್ತಾ ಇದ್ದಾನೆ ಸರ್. ಅವ್ನ ಹೆಸರು ಗೊತ್ತಿಲ್ಲ. ಅವನ ಥರ ಸೈಕು ಇದ್ದಾನೆ ಸರ್. ಮನೆ ಕೆಟ್ಟ ಕೆಲಸ ಮಾಡ್ತಾರೆ, ಎಲ್ಲಿಂದ ಬರಲಿ ದುಡ್ಕೊಂಡು ತಿನ್ನಕ್ಕೆ ದಾರಿ ಐತಿ ಇಂಡಿಯಾದಾಗ. ಯಾರಾದ್ರೂ ಎಲ್ಲಾರು ಬರಲಿ, ಆದ್ರೆ ಇಂಥವೆಲ್ಲ ಮಾಡಂತೇಳಿ ಹೇಳಲ್ಲ. ಮನೆ ಕಟ್ಟಕ್ಕೆ ಬಂದಿರ್ತಾನೆ, ಮನೆ ಕಟ್ಟಬೇಕು. ಆದ್ರೆ ಇಂಥವೆಲ್ಲ ನೃತ್ಯ ಮಾಡಿದ್ರೆ ಸಮಸ್ಯೆ ಆಕತ್ತೆ. ಆಮೇಲೆ ಪಬ್ಲಿಕ್ ಇದು ಕಾನೂನು ರೀತಿ ಮಾಡಲಿಲ್ಲ, ಪಬ್ಲಿಕ್ ಮಾತ್ರ ಬಿಡಂಗಿಲ್ಲ. ಪಬ್ಲಿಕ್ ಕೈ ಕೊಡ್ರಿ ಅಂತ ನಾವು ಹೇಳ್ತೀವಿ. ಆಮೇಲೆ ಪಬ್ಲಿಕ್ ಕೈ ಕೊಟ್ಬಿಡ್ರಿ, ಕಾನೂನು ರೀತಿ ಅಲ್ಲಿನ ಪಬ್ಲಿಕ್ ಕೊಡ್ರಿ. ನಾವು ಇದು ಹೋರಾಟ ಇದು ಇಲ್ಲಿಗೆ ಅಲ್ಲ, ಇದು ಮತ್ತೆ ಇವತ್ತು ಬಿಟ್ಟು ಮತ್ತೆ 2 ದಿನ ಬಿಟ್ಟು ಬರೋದೇನಿಲ್ಲ. ನಮ್ದು ನಿರಂತರ ಆ ಕುಟುಂಬಕ್ಕೆ ಪರಿಹಾರ ಸಿಗೋವರೆಗೂ ನಾವು ಅವ್ರ ಬೆಂಬಲಕ್ಕೆ ಸತತವಾಗಿರ್ತೀವಿ. ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರತಿಷ್ಠಿತ ವಿಜಯನಗರದ ಲಯನ್ ಸ್ಕೂಲ್ನ ಎದುರುಗಡೆ ಇರುವಂಥ ಸ್ಥಳದಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಬಿಹಾರಿ ಮೂಲದ ಸೈಕೋಪಾತಿ 5 ನಿಮಿಷಗಳ ಕಾಲ ಎಂಟೈರ್ ಏರಿಯಾವನ್ನು ಸುತ್ತಾಡ್ತಾ ಇರ್ತಾರೆ. ಆದರೂ ಕೂಡ ಪೊಲೀಸ್ ಇಲಾಖೆ ಯಾವುದನ್ನು ಗಮನಿಸ್ತಾ ಇಲ್ಲ. ಹಗಲು ಹೊತ್ತಿನಲ್ಲಿ ಮಾಡ್ತಾ ಇದ್ದಾರೆ ಅವರು. ಇದನ್ನು ಯಾಕೆ ಗಮನಿಸ್ತಾ ಇಲ್ಲ ಪೊಲೀಸ್ ಇಲಾಖೆಯವರು? ಇಡೀ ಎಂಟೈರ್ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಮಲಗಿದೆಯಾ? ಹಾಗಾದರೆ ಇಡೀ ಬಿಹಾರದ ಎಲ್ಲ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಬಿಹಾರದವ್ರನ್ನ ಇಲ್ಲಿಂದ ಹೊರಗಡೆ ಹಾಕಬೇಕು. ಯಾರ್ಯಾರು ಬಿಲ್ಡಿಂಗ್ ಕೆಲಸಗಳಿಗೆ ಬಂದಿದ್ದಾರೆ, ಬೇರೆ ಬೇರೆ ಯಾವ ಕಾರ್ಮಿಕರಿದ್ದಾರೆ, ಎಲ್ಲರನ್ನೂ ಹೊರಗಡೆ ಹಾಕಬೇಕು. ಆ ವಿಡಿಯೋ ನೋಡಿದರೆ ಯಾರಿಗಾದರೂ ಇಂಥ ಕೆಟ್ಟ ಪರಿಸ್ಥಿತಿ ಬರುತ್ತೆ. ನಮ್ಮ ಮಕ್ಕಳಿಗಾದ್ರೆ ನಾವೇನು ಮಾಡ್ತೀವಿ? ಹಾಗಾದರೆ ಪೊಲೀಸ್ ಇಲಾಖೆ ಮಕ್ಕಳಿಗಾದ್ರೆ ಏನು ಮಾಡ್ತಾರೆ ಅವರು? 5 ವರ್ಷದ ಮಗುವನ್ನ ಕುತ್ತಿಗೆ ಕೊಂದಿದ್ದಾನೆ ಅವನು. ಅದಕ್ಕೆ ಅವ್ರನ್ನ ನಮ್ಮ ಹತ್ರ ಆದರೂ ಕೊಡಿ, ಇಲ್ಲಾಂದ್ರೆ ನಮ್ಮ ಎದುರಿಗೆ ಶೂಟ್ ಮಾಡಿ ಅವ್ರನ್ನ. ಅದೇ ನಮ್ಮ ಆಗ್ರಹ. ಎಲ್ಲಾಗಿದೆ ಅಲ್ಲೇ ಮಾಡಿ ಅವ್ರನ್ನ. ಇವತ್ತಿನ ದಿವಸ ಏನೋ ಒಂದು ಅಮಾಯಕ ಕೃತ್ಯ ಆಗಿದೆಯಲ್ಲ, ಇದು ನಮಗೆಲ್ಲರಿಗೂ ತಲೆ ತಗ್ಗಿಸುವಂಥ ಕಾರ್ಯ ಆಗಿದೆ. ನಿಜವಾಗಿಯೂ ನಾನು ಆ ಮಗುವನ್ನು ನೋಡಿ ಬಂದೆ ತಕ್ಷಣ ನನಗೆ ತಲೆ ಚಕ್ರ ಬಂತು. ಆ ಮಗುವಿನ ಸ್ಥಿತಿ ನೋಡಿ ಇವತ್ತು ಆ ಮಗುಗೆ ಏನು ಗೊತ್ತಿದೆ ರೀ, ಇವತ್ತು ಅವ್ರ ತಂದೆ ಎದೆ ಹಿಡ್ಕೊಂಡು ಹಾರ್ಟ್ ಅಟ್ಯಾಕ್ ಆಗೋವಂಥ ಪರಿಸ್ಥಿತಿ ಇದೆ. ಇವತ್ತು ಆ ವ್ಯಕ್ತಿನ ಇಲ್ಲಿ ಹಿಡ್ಕೊಂಡು ಬಂದಾರಲ್ಲ, ಜನತಾ ಶಿಕ್ಷೆ ಆಗಲಿ. ಬೇರೆ ದೇಶದೊಳಗೆ ಕೈ ಕಟ್ ಮಾಡ್ತಾರೆ, ಕಾಲು ಕಟ್ ಮಾಡ್ತಾರೆ. ನಮ್ಮ ಕಾನೂನಿನ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಇವತ್ತು ಈ ಜನತಾ ಶಿಕ್ಷೆ ಒಳಗೆ ಕೊಡ್ರಿ, ನಾವು ಅವ್ಗೆ ಏನು ಮಾಡೋದು ಮಾಡ್ತೇವೆ. ನಮ್ಮ ಮೇಲೆ ಬೇಕಾದರೆ ಕೇಸ್ ಹಾಕ್ರಿ, ಆದರೆ ಜನತಾ ಶಿಕ್ಷೆ ಆಗ್ಬೇಕು ಅನ್ನೋದ್ರ ಸಲುವಾಗಿ ನಾವಿದೆ. ಜನತಾ ಶಿಕ್ಷೆ ಆಗಬೇಕು. ಇದನ್ನೆಲ್ಲ ನಮಗೆ ಇವತ್ತಿನವರೆಗೂ ಕಮಿಷನರ್ ಇನ್ನುವರೆಗೂ ಬಂದಿಲ್ಲ. ಇವತ್ತು ಅಲ್ಲಿ ಏನಾಗ್ತಾ ಇದೆ ಅಂತ ಘಟನೆ ಅನೇಕರು ಇವತ್ತು ತಲೆ ಚಕ್ರ ಬಂದುಬಿದ್ದಾರೆ. ಅವ್ರು ಹಡದ ತಂದೆ ತಾಯಿ ಪರಿಸ್ಥಿತಿ ಏನೈತಿ, ಇಂಥ ಒಂದು ಎಕ್ಸ್ಟೆನ್ಷನ್ ಏರಿಯಾದಾಗೆ ಸದ್ಯಕ್ಕೆ ಎಲ್ಲೆಲ್ಲಿಂದ ಜನ ಬರ್ತಾರ ಅವ್ರ ಬಗ್ಗೆ ಪೂರ್ವ ಮಾಹಿತಿ ಕಲೆ ಹಾಕಬೇಕು. ಆ ಮಾಲಕರಿಗೆ ಕರೆದು ಬಿಗಿ ಮಾಡಬೇಕು. ಸ್ಥಳೀಯರನ್ನೆಲ್ಲ ಕೂಡ್ಕೊಂಡು ಅವ್ರಿಗೆ ಬಾಂಡಿಂಗ್ ಎಲ್ಲ ಮಾಡಿಕೊಂಡು ನೀವು ಯಾವ ಆಧಾರದ ಮೇಲೆ ಇದ್ದೀರಿ, ಏನು ಕೆಲಸ ಮಾಡ್ತೀರಿ, ಇದ್ರ ಬಗ್ಗೆ ಪೂರ್ವ ಮಾಹಿತಿ ತೊಗೋಬೇಕು. ಎಲ್ಲೋ ಬಂದರು, ಎಲ್ಲೇ ಇದ್ದರು, ಇಂಥ ಒಂದು 5 ವರ್ಷದ ಹುಡುಗಿ ಇವತ್ತು ನನ್ನ ಮಗಳಾಗಲಿ ನನ್ನ ಮೊಮ್ಮಕ್ಕಳಾಗಲಿ ಈ ರೀತಿ ಆತಂದ್ರೆ ನಮ್ಗೆ ತಂದೆ ತಾಯಿಯ ಪರಿಸ್ಥಿತಿ ಏನು? ಆ ತಂದೆ ಇವತ್ತು ಹಾರ್ಟ್ ಅಟ್ಯಾಕ್ ಆಗೋ ಪರಿಸ್ಥಿತಿ ಇದೆ, ಎದೆ ಹಿಡ್ಕೊಂಡು ಕೂತ್ಕೊಂಡಿದ್ದಾನೆ. ಇದು ಎಲ್ಲರಿಗೂ ಖಂಡಿಸುವಂಥ ಕೆಲಸ. ಇವತ್ತು ನಾವು ನ್ಯಾಯ ಸಿಗುವವರಿಗೆ ನಾವು ಹೇಳಲ್ಲ, ಆ ಪಾತಕಿ ಏನದನ್ನಲ್ಲ ಅವ್ನು ಹೊರಗೆ ಕಳಿಸ್ರಿ, ನಾವು ಜನತಾ ಶಿಕ್ಷೆ ಕೊಡಲಿಕ್ಕೆ ನಾವೆಲ್ಲರೂ ತಯಾರಿದ್ದೇವಂತ ಈ ಸಂದರ್ಭದಲ್ಲಿ ನಾವು ಹೇಳಿಕ್ಕೆ ಇಚ್ಛೆ ಪಡ್ತೀವಿ. ಸರ್ ಇದು ಬೆಳಗ್ಗೆ 11 ಗಂಟೆ ಸುಮಾರು ಆಗಿದೆ ಸರ್. ಇದು ಈ ಕೃತ್ಯ ಆಗಿದೆ. ಅಲ್ಲಿ ನಮ್ಮ ಲೋಕಲ್ ಯಂಗ್ಸ್ಟರ್ಸ್ ಇದಾರಲ್ಲ ಸರ್, ಅದು ಕಂಡು ಬಂದಿದೆ ಸರ್. ಅದು ಇವು ಮಾಡೋ ಹ್ಯಾಬಿಟ್ಸ್ ನೋಡಿಕೊಂಡು ಒಮ್ಮೆ ಅಬ್ಸರ್ವೇಷನ್ ಮಾಡಿಕೊಂಡು ಅವ್ಗೆ ಹಿಡಿದಾರ ಸರ್. ಹಿಡಿದು ಪೊಲೀಸ್ ಹವಾಲೆ ಕೊಟ್ಟರು ಸರ್. ಇದು 6 ತಿಂಗಳಿಗೆ ಎರಡನೇ ಆಗಿದೆ ಸರ್. ಈಗ ಇದು ಎರಡನೇದು ಅಟೆಂಪ್ಟ್ ಆಗಿರೋದು. ಒಂದು ಹುಡುಗಿಗೆ ಆಗಿತ್ತು, ಅದೇನೋ ಕಾನೂನು ವ್ಯವಸ್ಥೆ ಆಯ್ತು, ಒಳಗಡೆ ಎರಡನೇದು ಹಿಂಗೆ ಹಾಕುಂತಂದ್ರೆ ನಮ್ಮ ಮಕ್ಕಳು ಸೇಫ್ ಐತಿ. ಯಾಕಂದ್ರೆ ಇಲ್ಲೇ ಗೌರ್ಮೆಂಟ್ ಸಾಲು ಹೋಗೋ ಮಕ್ಕಳು ಭಾಳ ಅದಾರ ಸರ್. ನಾವು ಕೆಲ್ಸಕ್ಕೆ ಹೋಗೋರು, ಅವ್ರು ಕೆಲ್ಸಕ್ಕೆ ಹೋಗೋರು. ಹೆಚ್ಚು ಕಡಿಮೆ ಅದು ಏನು ಮಾಡೋಣ ಸರ್. ಎರಡನೇ ಸರ್, ಈ ತಿಂಗಳಲ್ಲಿ 6 ತಿಂಗಳಲ್ಲಿ ಎರಡನೇ ಸಾರಿ ಸರ್ ಇದು. ನಾನೇಂತೇನು ಸರ್, ಅವ್ರು ಕಾನೂನು ಹಾಕಿದ್ವಿ, ಕಾನೂನು ಬಗ್ಗೆ ನಮ್ಗೆ ಗೌರವ ಇದೆ ಸರ್. ಆದ್ರೆ ಅಂತಲ್ಲ ಒಂದು ಶೂಟ್ ಆಕ್ಸೆಪ್ಟ್ ಮಾಡಿಬಿಡ್ರಿ, ಎನ್ಕೌಂಟ್ ಮಾಡಿಬಿಡ್ರಿ. ಅಂದರೆ ಮನುಷ್ಯಾಗ ಹೆದರಿಕೆ ಇರ್ತದೆ ಸರ್. ಏನು ಸರ್, ಇವ್ ಮೂಲತಃ ಇಲ್ಲಿಯೋ ಅಂತ ಯಾರಿಗೂ ಪ್ರಾಪರ್ ಗೊತ್ತಿಲ್ಲ. ಕೇಳಿದ್ರೆ ಇವನು ಬಿಹಾರಿ, ಇವ್ನು ಕನ್ನಡನ ಬರಂಗಿಲ್ಲ ಸರ್ ಮಾತಾಡಲಿಕ್ಕೆ. ಅವನಿಗೆ 2 ಹೊಡ್ಯಾಕೆ ಹೋದ್ರು ಹಾರಾಡ್ತಾ ಇದ್ದಾನೆ ಸರ್. ಏನು ಸರ್, ಅವ ಎಲ್ಲದಂಗೆ ಗೊತ್ತಿಲ್ಲ ಸರ್. ಭಾಳ ದಿವಸದಿಂದ ಅದೊಂದು ಹಳೆ ಶೆಡ್ ಒಳಗೆ ಇದ್ದಾನೆ ಸರ್. ಅಲ್ಲಿ ಗುಟ್ಗ ಇದೆ ಸರ್, ಇದು ಮತ್ತು ದಾರು ಕುಡಿದ್ರು ಇದೆ, ಪಾಕೆಟ್ ಇದಾವೆ ಸರ್. ಅವ್ಗೆ ಹೊಡ್ಯಾಕೆ ಹೋದ್ರು ಹಾರಾಡ್ತಾ ಇದ್ದಾನೆ ಸರ್. ಅವನ ಹೆಸರು ಗೊತ್ತಿಲ್ಲ. ಅವನ ಥರ ಸೈಕು ಇದ್ದಾನೆ ಸರ್.
ಮನಿ ಕೆಟ್ಟ ಕೆಲಸ ಮಾಡ್ತಾರೆ, ಎಲ್ಲಿಂದಾರ ಬರಲಿ ದುಡ್ಕೊಂಡ್ ತಿನ್ನಕ್ಕೆ ದಾರಿ ಐತಿ ಇಂಡಿಯಾದಾಗ ಯಾರಾದ್ರೂ ಎಲ್ಲಾರು ಬರಲಿ. ಆದ್ರೆ ಇಂಥವೆಲ್ಲ ಮಾಡಂತೇಳಿ ಹೇಳಲ್ಲ, ಮನಿ ಕಟ್ಟಕ್ಕೆ ಬಂದಿರ್ತಾನ, ಮನಿ ಕಟ್ಟಬೇಕು. ಆದ್ರೆ ಇಂಥವೆಲ್ಲ ವೃತ್ಯ ಮಾಡಿದ್ರೆ ಸಮಸ್ಯೆ ಆಕತೆ. ಆಮೇಲೆ ಪಬ್ಲಿಕ್ ಇದು ಕಾನೂನು ರೀತಿ ಮಾಡಲಿಲ್ಲ ಪಬ್ಲಿಕ್ ಮಾತ್ರ ಬಿಡಂಗಿಲ್ಲ, ಪಬ್ಲಿಕ್ ಕೈ ಕೊಡ್ರಿ ಅಂತ ನಾವು ಹೇಳ್ತೀವಿ. ಆಮೇಲೆ ಪಬ್ಲಿಕ್ ಕೈ ಕೊಟ್ಬಿಡ್ರಿ, ಕಾನೂನು ರೀತಿ ಅಲ್ಲಿನ ಪಬ್ಲಿಕ್ ಕೊಡ್ರಿ. ನಾವು ಇದು ಹೋರಾಟ ಇದು ಇಲ್ಲಿಗೆ ಅಲ್ಲ, ಇದು ಮತ್ತೆ ಇವತ್ತು ಬಿಟ್ಟು ಮತ್ತೆ 2 ದಿನ ಬಿಟ್ಟು ಬರೋದೇನಿಲ್ಲ. ನಮ್ದು ನಿರಂತರ ಆ ಕುಟುಂಬಕ್ಕೆ ಪರಿಹಾರ ಸಿಗೋವರೆಗೂ ನಾವು ಅವ್ರ ಬೆಂಬಲಕ್ಕೆ ಸತತವಾಗಿರ್ತೀವಿ. ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರತಿಷ್ಠಿತ ವಿಜಯನಗರದ ಲೈನ್ ಸ್ಕೂಲ್ನ ಎದುರುಗಡೆ ಇರುವಂಥ ಸ್ಥಳದಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಬಿಹಾರಿ ಮೂಲದ ಸೈಕೋಪಾತಿ 5 ನಿಮಿಷಗಳ ಕಾಲ ಎಂಟೈರ್ ಏರಿಯಾವನ್ನು ಸುತ್ತಾಡ್ತಾ ಇರ್ತಾರೆ. ಆದರೂ ಕೂಡ ಪೊಲೀಸ್ ಇಲಾಖೆ ಯಾವುದನ್ನು ಗಮನಿಸ್ತಾ ಇಲ್ಲ. ಹಗಲು ಹೊತ್ತಿನಲ್ಲಿ ಮಾಡ್ತಾ ಇದ್ದಾರೆ ಅವರು. ಇದನ್ನು ಯಾಕೆ ಗಮನಿಸ್ತಾ ಇಲ್ಲ ಪೊಲೀಸ್ ಇಲಾಖೆಯವರು? ಇಡೀ ಎಂಟೈರ್ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಮಲಗಿದೆಯಾ? ಹಾಗಾದರೆ ಇಡೀ ಬಿಹಾರದ ಎಲ್ಲ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಬಿಹಾರದವ್ರನ್ನ ಇಲ್ಲಿಂದ ಹೊರಗಡೆ ಹಾಕಬೇಕು. ಯಾರ್ಯಾರು ಬಿಲ್ಡಿಂಗ್ ಕೆಲಸಗಳಿಗೆ ಬಂದಿದ್ದಾರೆ, ಬೇರೆ ಬೇರೆ ಯಾವ ಕಾರ್ಮಿಕರಿದ್ದಾರೆ, ಎಲ್ಲರನ್ನೂ ಹೊರಗಡೆ ಹಾಕಬೇಕು. ಆ ವಿಡಿಯೋ ನೋಡಿದರೆ ಯಾರಿಗಾದರೂ ಇಂಥ ಕೆಟ್ಟ ಪರಿಸ್ಥಿತಿ ಬರುತ್ತೆ. ನಮ್ಮ ಮಕ್ಕಳಿಗಾದ್ರೆ ನಾವೇನು ಮಾಡ್ತೀವಿ? ಹಾಗಾದರೆ ಪೊಲೀಸ್ ಇಲಾಖೆ ಮಕ್ಕಳಿಗಾದ್ರೆ ಏನು ಮಾಡ್ತಾರೆ ಅವರು? 5 ವರ್ಷದ ಮಗುವನ್ನ ಕುತ್ತಿಗೆ ಇಸಿ ಕೊಂದಿದ್ದಾನ ಅವನು. ಅದಕ್ಕೆ ಅವ್ರನ್ನ ನಮ್ಮ ಹತ್ರ ಆದರೂ ಕೊಡಿ, ಇಲ್ಲಾಂದ್ರೆ ನಮ್ಮ ಎದುರಿಗೆ ಶೂಟ್ ಮಾಡಿ ಅವ್ರನ್ನ. ಅದೇ ನಮ್ಮ ಆಗ್ರಹ. ಎಲ್ಲಾಗಿದೆ ಅಲ್ಲೇ ಮಾಡಿ ಅವ್ರನ್ನ. ಇವತ್ತಿನ ದಿವಸ ಏನೋ ಒಂದು ಅಮಾಯಕ ಕೃತ್ಯ ಆಗಿದೆಯಲ್ಲ, ಇದು ನಮಗೆಲ್ಲರಿಗೂ ತಲೆ ತಗ್ಗಿಸುವಂಥ ಕಾರ್ಯ ಆಗಿದೆ. ನಿಜವಾಗಿಯೂ ನಾನು ಆ ಮಗುವನ್ನು ನೋಡಿ ಬಂದೆ, ತಕ್ಷಣ ನನಗೆ ತಲೆ ಚಕ್ರ ಬಂತು. ಆ ಮಗುವಿನ ಸ್ಥಿತಿ ನೋಡಿ ಇವತ್ತು ಆ ಮಗುಗೆ ಏನು ಗೊತ್ತಿದೆ ರೀ, ಇವತ್ತು ಅವ್ರ ತಂದೆ ಎದೆ ಹಿಡ್ಕೊಂಡು ಹಾರ್ಟ್ ಅಟ್ಯಾಕ್ ಆಗೋವಂಥ ಪರಿಸ್ಥಿತಿ ಇದೆ. ಇವತ್ತು ಆ ವ್ಯಕ್ತಿನ ಇಲ್ಲಿ ಹಿಡ್ಕೊಂಡು ಬಂದಾರಲ್ಲ, ಜನತಾ ಶಿಕ್ಷೆ ಆಗಲಿ. ಬೇರೆ ದೇಶದೊಳಗೆ ಕೈ ಕಟ್ ಮಾಡ್ತಾರೆ, ಕಾಲು ಕಟ್ ಮಾಡ್ತಾರೆ. ನಮ್ಮ ಕಾನೂನಿನ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಇವತ್ತು ಈ ಜನತಾ ಶಿಕ್ಷೆ ಒಳಗೆ ಕೊಡ್ರಿ, ನಾವು ಅವ್ಗೆ ಏನು ಮಾಡೋದು ಮಾಡ್ತೇವೆ. ನಮ್ಮ ಮೇಲೆ ಬೇಕಾದರೆ ಕೇಸ್ ಹಾಕ್ರಿ, ಆದರೆ ಜನತಾ ಶಿಕ್ಷೆ ಆಗ್ಬೇಕು ಅನ್ನೋದ್ರ ಸಲುವಾಗಿ ನಾವಿದೆ. ಜನತಾ ಶಿಕ್ಷೆ ಆಗಬೇಕು. ಇದನ್ನೆಲ್ಲ ನಮಗೆ ಇವತ್ತಿನವರೆಗೂ ಕಮಿಷನರ್ ಇನ್ನುವರೆಗೂ ಬಂದಿಲ್ಲ. ಇವತ್ತು ಅಲ್ಲಿ ಏನಾಗ್ತಾ ಇದೆ ಅಂತ ಘಟನೆ ಅನೇಕರು ಇವತ್ತು ತಲೆ ಚಕ್ರ ಬಂದುಬಿದ್ದಾರೆ. ಅವ್ರು ಹಡದ ತಂದೆ ತಾಯಿ ಪರಿಸ್ಥಿತಿ ಏನೈತಿ, ಇಂಥ ಒಂದು ಎಕ್ಸ್ಟೆನ್ಷನ್ ಏರಿಯಾದಾಗೆ ಸದ್ಯಕ್ಕೆ ಎಲ್ಲೆಲ್ಲಿಂದ ಜನ ಬರ್ತಾರ, ಅವ್ರ ಬಗ್ಗೆ ಪೂರ್ವ ಮಾಹಿತಿ ಕಲೆ ಹಾಕಬೇಕು. ಆ ಮಾಲಕರಿಗೆ ಕರೆದು ಬಿಗಿ ಮಾಡಬೇಕು. ಸ್ಥಳೀಯರನ್ನೆಲ್ಲ ಕೂಡ್ಕೊಂಡು ಅವ್ರಿಗೆ ಬಾಂಡಿಂಗ್ ಎಲ್ಲ ಮಾಡಿಕೊಂಡು, ನೀವು ಯಾವ ಆಧಾರದ ಮೇಲೆ ಇದ್ದೀರಿ, ಏನು ಕೆಲಸ ಮಾಡ್ತೀರಿ, ಇದ್ರ ಬಗ್ಗೆ ಪೂರ್ವ ಮಾಹಿತಿ ತೊಗೋಬೇಕು. ಎಲ್ಲೋ ಬಂದರು, ಎಲ್ಲೇ ಇದ್ದರು, ಇಂಥ ಒಂದು 5 ವರ್ಷದ ಹುಡುಗಿ ಇವತ್ತು ನನ್ನ ಮಗಳಾಗಲಿ ನನ್ನ ಮೊಮ್ಮಕ್ಕಳಾಗಲಿ ಇವು ರೀತಿ ಆತಂದ್ರೆ ನಮ್ಗೆ ತಂದೆ ತಾಯಿಯ ಪರಿಸ್ಥಿತಿ ಏನು? ಆ ತಂದೆ ಇವತ್ತು ಹಾರ್ಟ್ ಅಟ್ಯಾಕ್ ಆಗೋ ಪರಿಸ್ಥಿತಿ ಇದೆ, ಎದೆ ಹಿಡ್ಕೊಂಡು ಕೂತ್ಕೊಂಡಿದ್ದಾನೆ. ಇದು ಎಲ್ಲರಿಗೂ ಖಂಡಿಸುವಂಥ ಕೆಲಸ. ಇವತ್ತು ನಾವು ನ್ಯಾಯ ಸಿಗುವವರಿಗೆ ನಾವು ಹೇಳಲ್ಲ, ಆ ಪಾತಕಿ ಏನದನ್ನಲ್ಲ ಅವ್ನು ಹೊರಗೆ ಕಳಿಸ್ರಿ, ನಾವು ಜನತಾ ಶಿಕ್ಷೆ ಕೊಡಲಿಕ್ಕೆ ನಾವೆಲ್ಲರೂ ತಯಾರಿದ್ದೇವಂತ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಸರ್, ಇದು ಬೆಳಗ್ಗೆ 11 ಗಂಟೆ ಸುಮಾರು ಆಗಿದೆ ಸರ್. ಇದು ಈ ಕೃತ್ಯ ಆಗಿದೆ. ಅಲ್ಲಿ ನಮ್ಮ ಲೋಕಲ್ ಯಂಗ್ಸ್ಟರ್ಸ್ ಇದಾರಲ್ಲ ಸರ್, ಅದು ಕಂಡು ಬಂದಿದೆ ಸರ್. ಅದು ಇವು ಮಾಡೋ ಹ್ಯಾಬಿಟ್ಸ್ ನೋಡಿಕೊಂಡು ಒಮ್ಮೆ ಅಬ್ಸರ್ವೇಷನ್ ಮಾಡಿಕೊಂಡು ಅವ್ಗೆ ಹಿಡಿದಾರೆ ಸರ್. ಹಿಡಿದು ಪೊಲೀಸ್ ಹವಾಲೆ ಕೊಟ್ಟರೆ ಸರ್. ಇದು 6 ತಿಂಗಳಿಗೆ 2ನೇ ಆಗಿದೆ ಸರ್. ಈಗ 2ನೇದು ಅಟೆಂಪ್ಟ್ ಆಗಿರೋದು. ಒಂದು ಹುಡುಗಿಗೆ ಆಗಿತ್ತು, ಅದೇನೋ ಕಾನೂನು ವ್ಯವಸ್ಥೆ ಆಯ್ತು, ಒಳಗಡೆ 2ನೇದು ಹಿಂಗೆ ಹಾಕುವಂತಂದ್ರೆ ನಮ್ಮ ಮಕ್ಕಳು ಸೇಫ್ ಐತಿ. ಯಾಕಂದ್ರೆ ಇಲ್ಲೇ ಗೌರ್ಮೆಂಟ್ ಸಾಲು ಹೋಗೋ ಮಕ್ಕಳು ಭಾಳ ಅದಾರ ಸರ್. ನಾವು ಕೆಲ್ಸಕ್ಕೆ ಹೋಗೋರು, ಅವ್ರು ಕೆಲ್ಸಕ್ಕೆ ಹೋಗೋರು, ಹೆಚ್ಚು ಕಡಿಮೆ ಅದು ಏನು ಮಾಡೋಣ ಸರ್? 2ನೇ ಸರ್. ಈ ತಿಂಗಳಲ್ಲಿ 6 ತಿಂಗಳಲ್ಲಿ 2ನೇ ಸಾರಿ ಸರ್ ಇದು. ನಾನೇಂತೇನು ಸರ್, ಅವ್ರು ಕಾನೂನು ಹಾಕಿದ್ವಿ, ಕಾನೂನು ಬಗ್ಗೆ ನಮ್ಗೆ ಗೌರವ ಇದೆ ಸರ್. ಆದ್ರೆ ಅಂತಲ್ಲ, ಒಂದು ಶೂಟ್ ಆಕ್ಸೆಪ್ಟ್ ಮಾಡಿಬಿಡ್ರಿ, ಎನ್ಕೌಂಟ್ ಮಾಡಿಬಿಡ್ರಿ ಅಂದರೆ ಮನುಷ್ಯಾಗ ಹೆದರಿಕೆ ಇರ್ತದೆ ಸರ್. ಏನು ಸರ್, ಇವ್ ಮೂಲತಃ ಇಲ್ಲಿಯೋ ಅಂತ ಯಾರಿಗೂ ಪ್ರಾಪರ್ ಗೊತ್ತಿಲ್ಲ. ಕೇಳಿದ್ರೆ ಇವನು ಬಿಹಾರಿ, ಇವ್ನು ಕನ್ನಡನ ಬರಂಗಿಲ್ಲ ಸರ್ ಮಾತಾಡಲಿಕ್ಕೆ. ಅವನಿಗೆ 2 ಹೊಡ್ಯಾಕೆ ಹೋದ್ರು ಹಾಡು ಆಡ್ತಾ ಇದ್ದಾನೆ ಸರ್. ಏನು ಸರ್, ಅವ್ನು ಎಲ್ಲದಂಗೆ ಗೊತ್ತಿಲ್ಲ ಸರ್. ಭಾಳ ದಿವಸದಿಂದ ಅದೊಂದು ಹಳೆ ಶೆಡ್ ಒಳಗೆ ಇದ್ದಾನೆ ಸರ್. ಅಲ್ಲಿ ಗುಟ್ಗ ಇದೆ ಸರ್, ಇದು ಮತ್ತು ದಾರು ಕುಡಿದ್ರು ಇದೆ, ಪಾಕೆಟ್ ಇದಾವೆ ಸರ್. ಅವ್ನಿಗೆ ಹೊಡ್ಯಾಕೆ ಹೋದ್ರು ಹಾಡು ಆಡ್ತಾ ಇದ್ದಾನೆ ಸರ್. ಅವ್ನ ಹೆಸರು ಗೊತ್ತಿಲ್ಲ, ಅವನ ಥರ ಸೈಕು ಇದ್ದಾನೆ ಸರ್. ಮನಿ ಕೆಟ್ಟ ಕೆಲಸ ಮಾಡ್ತಾರೆ, ಎಲ್ಲಿಂದಾರ ಬರಲಿ ದುಡ್ಕೊಂಡ್ ತಿನ್ನಕ್ಕೆ ದಾರಿ ಐತಿ ಇಂಡಿಯಾದಾಗ ಯಾರಾದ್ರೂ ಎಲ್ಲಾರು ಬರಲಿ. ಆದ್ರೆ ಇಂಥವೆಲ್ಲ ಮಾಡಂತೇಳಿ ಹೇಳಲ್ಲ, ಮನಿ ಕಟ್ಟಕ್ಕೆ ಬಂದಿರ್ತಾನ, ಮನಿ ಕಟ್ಟಬೇಕು. ಆದ್ರೆ ಇಂಥವೆಲ್ಲ ವೃತ್ಯ ಮಾಡಿದ್ರೆ ಸಮಸ್ಯೆ ಆಕತೆ. ಆಮೇಲೆ ಪಬ್ಲಿಕ್ ಇದು ಕಾನೂನು ರೀತಿ ಮಾಡಲಿಲ್ಲ ಪಬ್ಲಿಕ್ ಮಾತ್ರ ಬಿಡಂಗಿಲ್ಲ, ಪಬ್ಲಿಕ್ ಕೈ ಕೊಡ್ರಿ ಅಂತ ನಾವು ಹೇಳ್ತೀವಿ. ಆಮೇಲೆ ಪಬ್ಲಿಕ್ ಕೈ ಕೊಟ್ಬಿಡ್ರಿ, ಕಾನೂನು ರೀತಿ ಅಲ್ಲಿನ ಪಬ್ಲಿಕ್ ಕೊಡ್ರಿ. ನಾವು ಇದು ಹೋರಾಟ ಇದು ಇಲ್ಲಿಗೆ ಅಲ್ಲ, ಇದು ಮತ್ತೆ ಇವತ್ತು ಬಿಟ್ಟು ಮತ್ತೆ 2 ದಿನ ಬಿಟ್ಟು ಬರೋದೇನಿಲ್ಲ. ನಮ್ದು ನಿರಂತರ ಆ ಕುಟುಂಬಕ್ಕೆ ಪರಿಹಾರ ಸಿಗೋವರೆಗೂ ನಾವು ಅವ್ರ ಬೆಂಬಲಕ್ಕೆ ಸತತವಾಗಿರ್ತೀವಿ. ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರತಿಷ್ಠಿತ ವಿಜಯನಗರದ ಲೈನ್ ಸ್ಕೂಲ್ನ ಎದುರುಗಡೆ ಇರುವಂಥ ಸ್ಥಳದಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಬಿಹಾರಿ ಮೂಲದ ಸೈಕೋಪಾತಿ 5 ನಿಮಿಷಗಳ ಕಾಲ ಎಂಟೈರ್ ಏರಿಯಾವನ್ನು ಸುತ್ತಾಡ್ತಾ ಇರ್ತಾರೆ. ಆದರೂ ಕೂಡ ಪೊಲೀಸ್ ಇಲಾಖೆ ಯಾವುದನ್ನು ಗಮನಿಸ್ತಾ ಇಲ್ಲ. ಹಗಲು ಹೊತ್ತಿನಲ್ಲಿ ಮಾಡ್ತಾ ಇದ್ದಾರೆ ಅವರು. ಇದನ್ನು ಯಾಕೆ ಗಮನಿಸ್ತಾ ಇಲ್ಲ ಪೊಲೀಸ್ ಇಲಾಖೆಯವರು? ಇಡೀ ಎಂಟೈರ್ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಮಲಗಿದೆಯಾ? ಹಾಗಾದರೆ ಇಡೀ ಬಿಹಾರದ ಎಲ್ಲ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಬಿಹಾರದವ್ರನ್ನ ಇಲ್ಲಿಂದ ಹೊರಗಡೆ ಹಾಕಬೇಕು. ಯಾರ್ಯಾರು ಬಿಲ್ಡಿಂಗ್ ಕೆಲಸಗಳಿಗೆ ಬಂದಿದ್ದಾರೆ, ಬೇರೆ ಬೇರೆ ಯಾವ ಕಾರ್ಮಿಕರಿದ್ದಾರೆ, ಎಲ್ಲರನ್ನೂ ಹೊರಗಡೆ ಹಾಕಬೇಕು. ಆ ವಿಡಿಯೋ ನೋಡಿದರೆ ಯಾರಿಗಾದರೂ ಇಂಥ ಕೆಟ್ಟ ಪರಿಸ್ಥಿತಿ ಬರುತ್ತೆ.
ನಮ್ಮ ಮಕ್ಕಳಿಗಾದ್ರೆ ನಾವೇನು ಮಾಡ್ತೀವಿ? ಹಾಗಾದ್ರೆ ಪೊಲೀಸ್ ಇಲಾಖೆ ಮಕ್ಕಳಿಗಾದ್ರೆ ಏನು ಮಾಡ್ತಾರೆ ಅವರು? 5 ವರ್ಷದ ಮಗುವನ್ನ ಕುತ್ತಿಗೆ ಇಸಿ ಕೊಂದಿದಾನ ಅವನು. ಅದಕ್ಕೆ ಅವ್ರನ್ನ ನಮ್ಮ ಹತ್ರ ಆದ್ರೂ ಕೊಡಿ, ಇಲ್ಲಾದ್ರೂ ನಮ್ಮ ಎದುರಿಗೆ ಶೂಟ್ ಮಾಡಿ ಅವ್ರನ್ನ. ಅದೇ ನಮ್ಮ ಆಗ್ರಹ. ಎಲ್ಲಾಗಿದೆ ಅಲ್ಲೇ ಮಾಡಿ ಅವ್ರನ್ನ. ಇವತ್ತಿನ ದಿವಸ ಏನೋ ಒಂದು ಅಮಾಯಕ ಕೃತ್ಯ ಆಗಿದೆಯಲ್ಲ, ಇದು ನಮಗೆಲ್ಲರಿಗೂ ತಲೆ ತಗ್ಗಿಸುವಂಥ ಕಾರ್ಯ ಆಗಿದೆ. ನಿಜವಾಗಿಯೂ ನಾನು ಆ ಮಗುವನ್ನು ನೋಡಿ ಬಂದೆ, ತಕ್ಷಣ ನನಗೆ ತಲೆ ಚಕ್ರ ಬಂತು. ಆ ಮಗುವಿನ ಸ್ಥಿತಿ ನೋಡಿ ಇವತ್ತು ಆ ಮಗುಗೆ ಏನು ಗೊತ್ತಿದೆ ರೀ, ಇವತ್ತು ಅವ್ರ ತಂದೆ ಎದೆ ಹಿಡ್ಕೊಂಡು ಹಾರ್ಟ್ ಅಟ್ಯಾಕ್ ಆಗೋವಂಥ ಪರಿಸ್ಥಿತಿ ಇದೆ. ಇವತ್ತು ಆ ವ್ಯಕ್ತಿನ ಇಲ್ಲಿ ಹಿಡ್ಕೊಂಡ್ಬಂದಾರಲ್ಲ, ಜನತಾ ಶಿಕ್ಷೆ ಆಗಲಿ. ಬೇರೆ ದೇಶದೊಳಗೆ ಕೈ ಮಾಡಿ ಕಟ್ ಮಾಡ್ತಾರೆ, ಕಾಲು ಕಟ್ ಮಾಡ್ತಾರೆ. ನಮ್ಮ ಕಾನೂನಿನ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಇವತ್ತು ಈ ಜನತಾ ಶಿಕ್ಷೆ ಒಳಗೆ ಕೊಡ್ರಿ, ನಾವು ಅವ್ನಿಗೆ ಏನು ಮಾಡೋದು ಮಾಡ್ತೇವೆ. ನಮ್ಮ ಮೇಲೆ ಬೇಕಾದರೆ ಕೇಸ್ ಹಾಕ್ರಿ, ಆದರೆ ಜನತಾ ಶಿಕ್ಷೆ ಆಗ್ಬೇಕು ಅನ್ನೋದ್ರ ಸಲುವಾಗಿ ನಾವಿದೆ. ಜನತಾ ಶಿಕ್ಷೆ ಆಗಬೇಕು. ಇದನ್ನೆಲ್ಲ ನಮಗೆ ಇವತ್ತಿನವರೆಗೂ ಕಮಿಷನರ್ ಇನ್ನುವರೆಗೂ ಬಂದಿಲ್ಲ. ಇವತ್ತು ಅಲ್ಲಿ ಏನಾಗ್ತಾ ಇದೆ ಅಂತ ಘಟನೆ ಅನೇಕರು ಇವತ್ತು ತಲೆ ಚಕ್ರ ಬಂದುಬಿದ್ದಾರೆ. ಅವ್ರು ಹಡದ ತಂದೆ ತಾಯಿ ಪರಿಸ್ಥಿತಿ ಏನೈತಿ, ಇಂಥ ಒಂದು ಎಕ್ಸ್ಟೆನ್ಷನ್ ಏರಿಯಾದಾಗೆ ಸದ್ಯಕ್ಕೆ ಎಲ್ಲೆಲ್ಲಿಂದ ಜನ ಬರ್ತಾರ, ಅವ್ರ ಬಗ್ಗೆ ಪೂರ್ವ ಮಾಹಿತಿ ತೆಗಿ ಕಲೆ ಹಾಕಬೇಕು. ಆ ಮಾಲಕರಿಗೆ ಕರೆದು ಬಿಗಿ ಮಾಡಬೇಕು. ಸ್ಥಳೀಯರನ್ನೆಲ್ಲ ಕೂಡ್ಕೊಂಡು ಅವ್ರಿಗೆ ಬಾಂಡಿಂಗ್ ಎಲ್ಲ ಮಾಡಿಕೊಂಡು, ನೀವು ಯಾವ ಆಧಾರದ ಮೇಲೆ ಇದ್ದೀರಿ, ಏನು ಕೆಲಸ ಮಾಡ್ತೀರಿ, ಇದ್ರ ಬಗ್ಗೆ ಪೂರ್ವ ಮಾಹಿತಿ ತೊಗೋಬೇಕು. ಎಲ್ಲೋ ಬಂದರು, ಎಲ್ಲೇ ಇದ್ದರು, ಇಂಥ ಒಂದು 5 ವರ್ಷದ ಹುಡುಗಿ ಇವತ್ತು ನನ್ನ ಮಗಳಾಗಲಿ ನನ್ನ ಮೊಮ್ಮಕ್ಕಳಾಗಲಿ ಈ ರೀತಿ ಆತಂದ್ರೆ ನಮ್ಗೆ ತಂದೆ ತಾಯಿಯ ಪರಿಸ್ಥಿತಿ ಏನು? ಆ ತಂದೆ ಇವತ್ತು ಹಾರ್ಟ್ ಅಟ್ಯಾಕ್ ಆಗೋ ಪರಿಸ್ಥಿತಿ ಇದೆ, ಎದೆ ಹಿಡ್ಕೊಂಡು ಕೂತ್ಕೊಂಡಿದ್ದಾನೆ. ಇದು ಎಲ್ಲರಿಗೂ ಖಂಡಿಸುವಂಥ ಕೆಲಸ. ಇವತ್ತು ನಾವು ನ್ಯಾಯ ಸಿಗುವವರಿಗೆ ನಾವು ಹೇಳಲ್ಲ, ಅವ ಆ ಪಾತಕಿ ಏನದನ್ನಲ್ಲ ಅವ್ನು ಹೊರಗೆ ಕಳಿಸ್ರಿ, ನಾವು ಜನತಾ ಶಿಕ್ಷೆ ಕೊಡಲಿಕ್ಕೆ ನಾವೆಲ್ಲರೂ ತಯಾರಿದ್ದೇವಂತ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ.